ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಇಂದಿನ ದಿನ ನಾವು ಷಟ್ತಿಲ ಏಕಾದಶಿ ಅದರ ಬಗ್ಗೆ ಮಹತ್ವಗಳನ್ನು ಹಾಗೂ ಮಹಿಮೆಯನ್ನು ತಿಳಿದುಕೊಳ್ಳೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಒಮ್ಮೆ ಎರಡು ಋಷಿವರ್ಯರ ನಡುವೆ ಸಂಭಾಷಣೆ ಹಾಗೂ ಪ್ರಶ್ನೋತ್ತರ ನಡೀತಾ ಇರುತ್ತೆ. ಆಗ ದಲ್ಭ್ಯ ಮುನಿ ಅವರು ಫಲಸ್ತ್ಯ ಮುನಿ ಅವರಿಗೆ ಪ್ರಶ್ನೆಯನ್ನು ಕೇಳ್ತಾರೆ. ಯಾವಾಗ ಒಂದು ಜೀವಿಯು ತನ್ನ ಸ್ವಸ್ಥಾನದಿಂದ ಅಂದರೆ ಆಧ್ಯಾತ್ಮಿಕ ಸ್ಥಾನದಿಂದ ಭೌತಿಕ ಜಗತ್ತಿಗೆ ಬಂದು ಬೀಳುತ್ತೋ ಆಗ ತುಂಬ ಉನ್ನತ ಸ್ಥಾನದಲ್ಲಿರುವಂತಹ ಆ ಜೀವಿಯು ತನ್ನ ಎಲ್ಲ ಗುಣಗಳನ್ನು ಮರೆತು ಭೌತಿಕ ಜಗತ್ತಿನಲ್ಲಿ ಕರ್ಮಗಳನ್ನು ಮಾಡೋದಕ್ಕೆ ಶುರು ಮಾಡಿಬಿಡುತ್ತೆ. ಕೆಟ್ಟ ಕೆಲಸಗಳನ್ನು ಮಾಡೋದಕ್ಕೆ ಶುರು ಮಾಡಿ ನಾನಾ ರೀತಿಯ ದೇಹಗಳನ್ನು ವಿವಿಧ ಪಾಪಕ್ರಿಯೆಯಲ್ಲಿ ತೊಡಗಿಬಿಡುತ್ತೆ. ಇದರಿಂದ ಹೊರಗೆ ಬರೋದಕ್ಕೆ ಯಾವುದು ಒಳ್ಳೆಯ ಮಾರ್ಗ? ಹೇಗೆ ಈ ಚಕ್ರದಿಂದ ಹೊರಗೆ ಬರಬೇಕು ಆ ಜೀವಿ ಅಂತ ಕೇಳಿದಾಗ ಫಲಸ್ತ್ಯ ಮುನಿಗಳು ಉತ್ತರಿಸ್ತಾರೆ, ಈ ಭೌತಿಕ ಕ್ರಿಯೆಯೇ ಹಾಗೆ ಇದೆಯಪ್ಪ, ಇದು ಜನನ ಮರಣಗಳ ಚಕ್ರ ಆಗುತ್ತೆ. ಯಾರು ತಮ್ಮ ಕೆಲಸವನ್ನು ಮಾತ್ರ ಮಾಡಿಕೊಂಡು ಹೋಗ್ತಿರ್ತಾರೋ ಅದು ಪುಣ್ಯವಾಗಲಿ ಪಾಪವಾಗಲಿ ಅವರು ಅದೇ ಚಕ್ರದಲ್ಲಿ ಮುಳುಗಿಬಿಡ್ತಾರೆ. ಅದರಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಅವರು ಮಹಾವಿಷ್ಣುವನ್ನು, ಚತುರ್ಭುಜ ರೂಪಿಯಾದ ವಿಷ್ಣುವನ್ನು, ಕೃಷ್ಣನನ್ನು ಆರಾಧಿಸಬೇಕು. ಅದರಲ್ಲೂ ಸಹಿತ ವಿವಿಧ ಏಕಾದಶಿಗಳು ಬರುತ್ತವೆ. ಆ ಏಕಾದಶಿಯಲ್ಲಿ ಅತ್ಯುನ್ನತವಾದ ಒಳ್ಳೆಯ ದಿನ ಅಂತ ಹೇಳಿದ್ರೆ ಈ ಷಟ್ತಿಲ ಏಕಾದಶಿ. ಮಾಘ ಮಾಸದಲ್ಲಿ ಚಳಿಗಾಲದ ಮಧ್ಯದಲ್ಲಿ ಈ ಜನವರಿ ಫೆಬ್ರವರಿ ಏನು ಬರುತ್ತೋ ಈ ಕಾಲದಲ್ಲಿ ಬರ್ತಾ ಇರುವಂತಹ ಏಕಾದಶಿಯನ್ನು ಅವರು ಪಾಲನೆ ಮಾಡಬೇಕು. ಯಾವ ಜೀವಿಯು ಏಕಾದಶಿಯನ್ನು ಪಾಲನೆ ಮಾಡ್ತಾನೋ ಅವನು ಎಲ್ಲ ತನ್ನ ಪಾಪಕರ್ಮಗಳಿಂದ ಮುಕ್ತಿ ಹೊಂದುತ್ತಾನೆ ಅಂತ ಹೇಳ್ತಾರೆ. ಹೇಗೆ ಈ ಏಕಾದಶಿಯನ್ನು ಮಾಡಬೇಕಪ್ಪ ಅಂತ ಕೇಳಿದಾಗ ಅವರು ಹೇಳ್ತಾರೆ, ದನದ ಸಗಣಿ ಭೂಮಿಗೆ ತಾಗುವ ಮೊದಲು ತೆಗೆದಿರುವಂತಹ ದನದ ಸಗಣಿ ಹಾಗೂ ಹತ್ತಿ, ಅದರ ಜೊತೆಗೆ ಎಳ್ಳು, ಅದರಲ್ಲೂ ವಿಶೇಷವಾಗಿ ಕರಿಯ ಕಪ್ಪು ಎಳ್ಳು, ಇದನ್ನು ಮುದ್ದೆಯ ರೂಪದಲ್ಲಿ ಮಾಡಿ ಹೋಮದಲ್ಲಿ ಮಹಾವಿಷ್ಣುವಿಗೆ ನಾನಾ ರೀತಿಯ ಶ್ಲೋಕಗಳನ್ನು, ವಿಶೇಷವಾಗಿ ಪುರುಷ ಸೂಕ್ತ ಶ್ಲೋಕಗಳನ್ನು ಹೇಳ್ತಾ ಹೋಮವನ್ನು ಮಾಡಿ ಈ ಎಳ್ಳು, ಸಗಣಿ, ಹತ್ತಿ ಇದರಿಂದ ಮಾಡಿದಂತಹ ಆಹುತಿಯನ್ನು 108 ಬಾರಿ ಕೊಡಬೇಕಪ್ಪ. ಅದರ ಜೊತೆಗೆ ಕುಂಬಳಕಾಯಿ, ತೆಂಗಿನಕಾಯಿ, ಪೇರಲೆ ಹಣ್ಣು, ಅಡಿಕೆ ಈ ತರಹ ವಿವಿಧ ಭೋಗವನ್ನು ದೇವರಿಗೆ ಅರ್ಪಿಸಬೇಕು ಅಂತ ಹೇಳ್ತಾರೆ. ಜನಾರ್ದನ ರೂಪಿಯಾದ ಶ್ರೀ ಕೃಷ್ಣನನ್ನು ಪೂಜೆ ಮಾಡಬೇಕು ಹಾಗೂ ಸ್ಮರಿಸಬೇಕು. ನಾನು ಬಹಳ ಪಾಪ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ, ಜನನ ಮರಣಗಳ ಚಕ್ರದಲ್ಲಿ ಸಿಲುಕಿದ್ದೇನೆ, ನನಗೆ ಈ ತಾಪತ್ರಯದಿಂದ ನನ್ನ ಬಿಡುಗಡೆ ಮಾಡು, ನನಗೆ
ಎಲ್ಲ ರೀತಿಯ ಆಧ್ಯಾತ್ಮಿಕ ಭೌತಿಕ ಏಳ್ಗೆಯನ್ನು ದಯಪಾಲಿಸು ಅಂತ ನಾವು ಬೇಡ್ಕೊಳ್ಬೇಕು. ಬ್ರಾಹ್ಮಣರಿಗೆ ದಾನವನ್ನು ಕೊಡಬೇಕಪ್ಪ ಅಂತ ಹೇಳ್ತಾರೆ. ಯಾವ ತರಹದ ದಾನವನ್ನು ಅಂತ ಹೇಳಿದರೆ, ಕರಿಯ ಎಳ್ಳು ಅಂದರೆ ಕಪ್ಪು ಬಣ್ಣದ ಎಳ್ಳನ್ನು ಹೋಮಕ್ಕೆ ಉಪಯೋಗಿಸಿದರೆ ಬಿಳಿ ಹಾಗೂ ಕಂದು ಮಿಶ್ರಿತ ಬಣ್ಣದ ಎಳ್ಳನ್ನು ದಾನ ಮಾಡುವುದಕ್ಕೆ ಉಪಯೋಗಿಸಬೇಕು. ಬಹಳ ಅತ್ಯಂತ ಶ್ರೇಯಸ್ಕರವಾದ ಪೂಜನೀಯವಾದ ಬ್ರಾಹ್ಮಣರಿಗೆ ಈ ತರಹದ ದಾನವನ್ನು ಕೊಡಬೇಕು ಅಂತ ಹೇಳ್ತಾರೆ. ಷಟ್ ತಿಲ ಅಂತ ಹೇಳಿದ್ರೆ, ತಿಲ ಅಂತ ಹೇಳಿದ್ರೆ ಎಳ್ಳು, ಷಟ್ ಅಂತ ಹೇಳಿದ್ರೆ 6 ಅಂತ ಹೇಳ್ಬೋದು. ಅಂದರೆ ಎಳ್ಳನ್ನು 6 ರೀತಿಯಲ್ಲಿ ನಾವು ಉಪಯೋಗಿಸಬೇಕು. ಯಾವುದಪ್ಪ ಅದು, ಹೇಗೆ ಅಂತ ನೋಡಿದರೆ, ಎಳ್ಳನ್ನು ಹೋಮಕ್ಕೆ ಉಪಯೋಗಿಸುವುದು, ಎಳ್ಳನ್ನು ದಾನವನ್ನು ಮಾಡುವುದು, ಆ ಎಳ್ಳನ್ನು ನಮ್ಮ ಮೈಗೆ ಹಚ್ಚಿಕೊಳ್ಳೋದು, ಹಾಗೂ ನೀರಿನಲ್ಲಿ ಎಳ್ಳನ್ನು ಮಿಶ್ರಣ ಮಾಡಿ ಆ ನೀರನ್ನು ಸ್ನಾನ ಮಾಡೋದು, ಹಾಗೂ ಎಳ್ಳನ್ನು ದಾನವಾಗಿ ಸ್ವೀಕರಿಸುವುದು ಹಾಗೂ ಅದರ ಸೇವನೆ ಮಾಡುವುದು. ಈ ತರಹ 6 ರೀತಿಯಲ್ಲಿ ನಾವು ಈ ಎಳ್ಳನ್ನು ಉಪಯೋಗ ಮಾಡಬೇಕು. ಈ ಎಳ್ಳಿನಿಂದ ಈ 6 ರೀತಿಯ ಕಾರ್ಯಗಳನ್ನು ಮಾಡಬೇಕು. ಹೋಮ, ದಾನ, ಸ್ನಾನ, ಮೈಗೆ ಹಚ್ಚಿಕೊಳ್ಳುವುದು, ದಾನ ಸ್ವೀಕರಿಸುವುದು ಹಾಗೂ ಎಳ್ಳನ್ನು ಖಾದ್ಯವಾಗಿ ಸ್ವೀಕರಿಸುವುದು. ಈ 6 ರೀತಿಯಲ್ಲಿ ಮಾಡಿದಾಗ ಈ ಷಟ್ತಿಲ ಏಕಾದಶಿಯನ್ನು ನಾವು ತುಂಬ ಭಕ್ತಿಪೂರ್ವಕವಾಗಿ ಶ್ರದ್ಧಾಭಕ್ತಿಯಿಂದ ಉಪವಾಸವನ್ನು ಕೈಗೊಳ್ಳುವುದರ ಮೂಲಕ ಶ್ರೀಕೃಷ್ಣನನ್ನು, ಜನಾರ್ದನನನ್ನು ಪೂಜೆ ಮಾಡುವುದರ ಮೂಲಕ ಮಾಡಿದರೆ ಅತ್ಯುನ್ನತವಾದ ಶ್ರೇಯಸ್ಸು ದೊರೆಯುತ್ತದೆ. ನಮ್ಮ ಎಲ್ಲ ಪಾಪಗಳು ನಮ್ಮ ಪೂರ್ವಜರಿಗೂ ಕೂಡ, ಅವರ ಪಾಪಗಳು ಕೂಡ ನಶಿಸಿ ಹೋಗಿ ಅವರಿಗೆ ಏಳಿಗೆ ಸಿಗುತ್ತದೆ ಅಂತ ವಿವರಿಸ್ತಾರೆ. ಹೀಗೆ ಇದಕ್ಕೆ ಒಂದು ಉಲ್ಲೇಖ ಕೂಡ ಕೊಡ್ತಾರೆ. ಒಮ್ಮೆ ಶ್ರೀ ನಾರದ ಮುನಿಗಳು ಶ್ರೀ ಕೃಷ್ಣ ಪರಮಾತ್ಮನನ್ನು ಕೇಳ್ತಾರೆ, ಈ ಏಕಾದಶಿಯ ಒಂದು ಮಹತ್ವವನ್ನು ವಿವರಿಸು ಅಂತ. ಆಗ ಕೃಷ್ಣ ಹೇಳ್ತಾನೆ, ಇದು ಅತ್ಯಂತ ಶ್ರೇಯಸ್ಕರವಾದ ಏಕಾದಶಿಯಾಗಿದೆ. ಯಾರು ಏಕಾದಶಿಯನ್ನು ಮಾಡ್ತಾರೋ ಅವರಿಗೆ ಎಲ್ಲಿಲ್ಲದ ಏಳ್ಗೆ ದೊರೆಯುತ್ತದೆ. ಇದಕ್ಕೆ ಒಂದು ಉಪಕಥೆಯನ್ನು ಕೂಡ ಕೃಷ್ಣ ಹೇಳಿರ್ತಾನೆ. ಏನಪ್ಪ ಅಂದರೆ, ಒಮ್ಮೆ ಒಂದು ಬಹಳ ನೈತಿಕವಾದಂತಹ ದೈವಿ ಭಕ್ತಳಾದಂತಹ ಒಂದು ಬ್ರಾಹ್ಮಣ ಮಹಿಳೆ, ವೃದ್ಧೆ ಜೀವನ ಮಾಡ್ತಾ ಇರ್ತಾಳೆ. ಕೃಷ್ಣ ಸ್ವತಃ ತಾನು ಇವಳನ್ನು ನೋಡಿದ್ದೇನೆ ಅಂತ ಹೇಳ್ತಾನೆ. ಈ ಮಹಿಳೆ ತನ್ನ ಜೀವನ ಪೂರ್ತಿ ತುಂಬ ಶ್ರದ್ಧಾಭಕ್ತಿಯಿಂದ ಎಲ್ಲ ದೇವರ ಕೆಲಸಗಳನ್ನು ಮಾಡಿಕೊಂಡು ಬಂದಿರ್ತಾಳೆ. ಎಲ್ಲ ಹರಿದಿನಗಳನ್ನು ಆಚರಿಸ್ಕೊಂಡು ಬಂದಿರ್ತಾಳೆ. ಎಲ್ಲ ಹಬ್ಬ ಹರಿದಿನಗಳಲ್ಲಿ ದೇವರನ್ನು ಪೂಜೆ ಮಾಡುವುದು, ದಾನ ಮಾಡುವುದು, ಈ ಥರ ಕೆಲಸಗಳನ್ನು ಮಾಡಿಕೊಂಡು ಬಂದಿರ್ತಾಳೆ. ಆದರೆ ಕೃಷ್ಣ ಹೇಳ್ತಾನೆ, ಒಂದು ವಿಚಿತ್ರ, ಎಂದಿಗೂ ಕೂಡ ಬ್ರಾಹ್ಮಣರಿಗೆ ಅಥವಾ ದೇವತೆಗಳಿಗೆ ಅನ್ನದಾನವನ್ನು ಅಥವಾ ಭೋಜನ ದಾನವನ್ನು ಎಂದಿಗೂ ಇವಳು ಮಾಡಿಲ್ಲ. ಏಕೆ ಅಂತ ಗೊತ್ತಿಲ್ಲ ತನಗೆ ಅಂತ ಹೇಳ್ತಾನೆ. ಹೀಗೆ ಏಕಪ್ಪ ಅಂತ ಹೇಳಿಕೊಂಡು ನೋಡಬೇಕು ಅಂತ ಒಮ್ಮೆ ಕೃಷ್ಣನೇ ಒಂದು ಶಿವಭಕ್ತನ ರೂಪದಲ್ಲಿ ಕಮಂಡಲವನ್ನು ಹಿಡಿದು ಒಬ್ಬ ದಾರಿಹೋಕನ ರೀತಿಯಲ್ಲಿ ಅವಳ ಬಳಿಗೆ ಹೋಗಿ, ಏನಾದರೂ ದಾನವನ್ನು ನೀಡಿ ನನಗೆ
ಏನಾದರೂ ಆಹಾರವನ್ನು ದಾನವಾಗಿ ನೀಡಿ ಅಂತ ಕೇಳ್ತಾನೆ. ಆಗ ಆ ವೃದ್ಧೆ ಬಹಳ ಸಿಟ್ಟಿನಲ್ಲಿ ಒಂದು ಹಿಡಿ ಮಣ್ಣನ್ನು ಅವನಿಗೆ ಕೊಟ್ಬಿಟ್ಟಿರ್ತಾಳೆ. ಕೃಷ್ಣ ಏನು ಮರುಮಾತನಾಡದೆ ಹಿಂತಿರುಗಿರ್ತಾನೆ. ಹೀಗೆ ಆ ವೃದ್ಧೆಯ ಜೀವನ ಕೊನೆಯಾಗುವ ಸಮಯದಲ್ಲಿ ಅವಳು ತನ್ನ ಸ್ವದೇಹದಲ್ಲಿಯೇ, ಅಂದರೆ ತನ್ನ ಸ್ವದೇಹದಲ್ಲಿ, ಆ ವೃದ್ಧೆಯ ದೇಹದಲ್ಲಿಯೇ ಅವಳಿಗೆ ಆಧ್ಯಾತ್ಮಿಕ ಲೋಕದ ಒಂದು ಪ್ರವೇಶ ಲಭಿಸುತ್ತೆ. ಅವಳು ಆ ವಿಶೇಷವಾದ ಪ್ರಪಂಚಕ್ಕೆ ಅವಳು ಹೋಗ್ತಾಳೆ. ಅಲ್ಲಿ ಅವಳಿಗೋಸ್ಕರ ಒಂದು ಸುಂದರವಾದ ಮನೆ ಕೂಡ ಇರುತ್ತೆ. ಕೃಷ್ಣ ಅವಳಿಗೋಸ್ಕರ ಅವಳು ಯಾವ ರೀತಿಯಲ್ಲಿ ಮಣ್ಣನ್ನು ಕೊಟ್ಟಿರ್ತಾಳೋ ಅದೇ ರೀತಿಯಲ್ಲಿ ಮಣ್ಣಿನಲ್ಲಿ ವಿಶೇಷವಾದ ಒಂದು ಸ್ಥಾನವನ್ನು, ಮನೆಯನ್ನು ನಿರ್ಮಿಸುತ್ತಾನೆ. ಅವಳು ಸಂತೋಷದಿಂದ ಅದರೊಳಗೆ ಹೋಗ್ತಾಳೆ. ಆದರೆ ಅಲ್ಲಿ ಏನೂ ಲಭ್ಯ ಇರುವುದಿಲ್ಲ. ಇಡೀ ಮನೆ ಖಾಲಿ ಇರುತ್ತೆ. ಬೇರೆ ಯಾವ ವ್ಯವಸ್ಥೆಯೂ ಕೂಡ ಅಲ್ಲಿ ಇರುವುದಿಲ್ಲ. ಕೇವಲ 4 ಚೌಕದ ಗೋಡೆಗಳಿಂದ ನಿರ್ಮಿತವಾದ ಮನೆ ಲಭ್ಯವಾಗಿರುತ್ತೆ. ಆಹಾರೋಪಾದಿಯೂ ಕೂಡ ಅಲ್ಲಿ ಇರೋದಿಲ್ಲ. ಯಾವ ಸಂತೋಷ ಸುಖವೂ ಅಲ್ಲಿ ಅವಳಿಗೆ ಸಿಗೋದಿಲ್ಲ ಅಂತ ಅನಿಸಿ ಅವಳು ಕೃಷ್ಣನ ಬಳಿ ಬಂದು ಕೇಳ್ತಾಳೆ. ನಾನು ತನ್ನ ಜೀವನ ಪೂರ್ತಿ ನಾನು ಭಕ್ತಿಯನ್ನು ಮಾಡಿದ್ದೇನೆ, ಧರ್ಮವನ್ನು ಆಚರಿಸಿದ್ದೇನೆ, ಎಲ್ಲ ಹರಿದಿನಗಳನ್ನು ಆಚರಿಸಿದ್ದೇನೆ. ಯಾಕೋ ಈ ರೀತಿಯ ಒಂದು ಪ್ರವೇಶ ಸಿಕ್ಕಿರುವುದು ಆಧ್ಯಾತ್ಮಿಕ ಜಗತ್ತಿಗೆ ಸರಿ ಅನ್ನಿಸ್ತಾ ಇಲ್ಲ, ಏನೋ ಲೋಪದೋಷವಾಗಿದೆ ಅಂತ ಅನ್ನಿಸ್ತಾ ಇದೆ. ಯಾಕೆ ಹೀಗೆ ಮಾಡಿದ್ದೀಯ ನನಗೆ ಅಂತ ಕೇಳ್ತಾನೆ. ಆಗ ಕೃಷ್ಣ, ನೀನು ನಿನ್ನ ಮನೆಯಲ್ಲಿ ಹೋಗಿ ಕುಳಿತುಕೋ, ನಿನ್ನನ್ನು ನೋಡುವುದಕ್ಕಾಗಿಯೇ ದೇವತೆಗಳು ಬರ್ತಾರೆ. ಯಾಕಂದರೆ ವಿಶೇಷ ರೂಪದಲ್ಲಿ ಯಾರಿಗೂ ಸಿಗದೇ ಇರುವಂತಹ ಅನುಗ್ರಹ ನಿನಗೆ ಸಿಕ್ಕಿ ನಿನ್ನ ಭೌತಿಕ ರೂಪದಲ್ಲಿಯೇ, ಆ ದೇಹದಲ್ಲಿಯೇ ನೀನು ಇಲ್ಲಿಗೆ ಬಂದಿರುವುದಕ್ಕಾಗಿ ನಿನ್ನ ವಿಶೇಷಗಳನ್ನು ತಿಳಿದುಕೊಳ್ಳೋದಕ್ಕೆ ಅಂತ ದೇವತೆಗಳು ನಿನ್ನ ಹತ್ರ ಬರ್ತಾರೆ. ಆದರೆ ನೀನು ಬಾಗಿಲು ತೆರೆಯಬೇಡ. ಅವರು ಕೇಳಿದಾಗ ಒಂದೇ ಒಂದು ಮಾತನ್ನು ಹೇಳು, ಈ ಷಟ್ತಿಲ ಏಕಾದಶಿಯನ್ನು ನನಗೆ ವಿವರಣೆ ಕೊಡಿ, ಆಗ ಮಾತ್ರ ನಾನು ಬಾಗಿಲು ತೆಗೆಯುತ್ತೇನೆ ಅಂತ ನೀನು ಹೇಳಬೇಕು ಅಂತ ಕೃಷ್ಣ ಹೇಳ್ತಾನೆ. ಆ ವೃದ್ಧೆಗೆ ಏನು ಅರ್ಥ ಆಗೋದಿಲ್ಲ. ಆದರೂ ನೋಡೋಣ ಅಂತ ಒಳಗೆ ಹೋಗಿ ಕುಳಿತುಕೊಂಡಿರ್ತಾಳೆ. ದೇವತೆಗಳು ಬರ್ತಾರೆ ಅಲ್ಲಿ. ಅವರು ಆಶ್ಚರ್ಯದಿಂದ ಯಾರಿದು, ಇಲ್ಲಿಗೆ ಹೇಗೆ ಬಂದರು ಅಂತ ನೋಡಬೇಕು ಅನ್ನೋ ರೀತಿಯಲ್ಲಿ ಅವರು ಬಂದಿರ್ತಾರೆ. ಯಾರೋ ನಮ್ಮಂತಹ ಯಾವುದೋ ದೇವತೆ ಆಗಿರಬಹುದು, ಗಂಧರ್ವರಾಗಿರಬಹುದು, ಯಾವುದೋ ಮಹಾಪುರುಷರಾಗಿರಬಹುದು ಎನ್ನುವ ರೀತಿಯಲ್ಲಿ ಅವರು ಬಂದು ಬಾಗಿಲ ಹತ್ತಿರ ಬಂದು ನಿಂತ್ಕೊಂಡಾಗ ವೃದ್ಧ ಹೇಳ್ತಾಳೆ, ನಾನು ಬಾಗಿಲು ತೆಗೆಯೋದಿಲ್ಲ, ನನಗೆ ಷಟ್ತಿಲ ಏಕಾದಶಿಯ ವಿಶೇಷವನ್ನು ನೀವು ವಿವರಿಸಬೇಕು, ಅಲ್ಲಿಯವರೆಗೆ ಬಾಗಿಲನ್ನು ತೆಗೆಯೋದಿಲ್ಲ ಅಂತ ಹೇಳ್ತಾಳೆ. ಆಗ ದೇವತೆಗಳು ಈ ಏಕಾದಶಿಯನ್ನು ವಿವರಿಸಿರ್ತಾರೆ. ಹೀಗೆ ನಾವು ಮೇಲುಗಡೆ ನೋಡಿದೆವೋ ಆ ತರಹದಲ್ಲಿ ವಿವರಣೆಯನ್ನು ಕೊಡ್ತಾರೆ. ಆಗ ವೃದ್ಧೆ ಬಾಗಿಲನ್ನು ತೆಗೆದು ಅವರಿಗೆ ನಮಸ್ಕರಿಸಿರ್ತಾಳೆ. ಹಾಗೂ ಅವಳಿಗೆ ಈ ಏಕಾದಶಿಯ ಹಾಗೂ ತನ್ನ ತಪ್ಪಿನ ಅರಿವಾಗುತ್ತೆ. ನಂತರ ಅವಳು ಪುನಃ ಬಂದು ತನ್ನ ರೂಪದಲ್ಲಿ ಈ ಏಕಾದಶಿಯನ್ನು ಬಹಳ ಅಚ್ಚುಕಟ್ಟಾಗಿ ಆಚರಣೆ ಮಾಡ್ತಾಳೆ. ದಾನಗಳನ್ನು ಮಾಡ್ತಾಳೆ, ಆಹಾರವನ್ನು ದಾನವಾಗಿ ನೀಡ್ತಾಳೆ. ಹಾಗೂ ಕಾಲಕ್ರಮೇಣ ಅವಳಿಗೆ ಸಿಕ್ಕಿದಂತಹ ಒಂದು ಮನೆ ಅದು ನಿಜವಾಗಲೂ ಆಧ್ಯಾತ್ಮಿಕವಾಗಿ ಬದಲಾವಣೆ ಆಗುತ್ತೆ. ಅವಳು ಕೂಡ ತನ್ನ ವೃದ್ಧೆಯ ರೂಪವನ್ನು ಬಿಟ್ಟು ಸಚ್ಚಿದಾನಂದ ರೂಪವನ್ನು, ಜೀವಿಯ ಸ್ವಭಾವಯುತವಾದ ರೂಪವನ್ನು ಪಡೆಯುತ್ತಾಳೆ. ಹೀಗಾಗಿ ಈ ಏಕಾದಶಿಯು ಬಹಳ ಮಹತ್ವಪೂರ್ಣವಾಗಿದೆ. ಯಾರು ತಮ್ಮ ಎಲ್ಲ ತೊಂದರೆ ತಾಪತ್ರಯಗಳನ್ನು ಹಾಗೂ ಆಧ್ಯಾತ್ಮಿಕ ಪ್ರಗತಿಯನ್ನು ಬಯಸ್ತಾರೋ ಅವರು ಏಕಾದಶಿಯನ್ನು
ಮಾಡಲೇಬೇಕು ಎಂಬಂತಾಗಿ ಕೃಷ್ಣ ವಿವರಿಸಿದ್ದ ಎಂಬ ಮಾತುಗಳನ್ನು ಪುಲಸ್ತ್ಯ ಮುನಿಗಳು ಹೇಳ್ತಾರೆ. ಹೀಗೆ ನಾವು ಕೂಡ ಈ ಏಕಾದಶಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸೋಣ ಹಾಗೂ ಭಗವಂತನ ಕೃಪೆಗೆ ಪಾತ್ರರಾಗೋಣ ಎಂದು ಹೇಳ್ತಾ ಏಕಾದಶಿಯ ಮಹಾತ್ಮೆಯನ್ನು ಮುಗಿಸೋಣ. ಹರೇ ಕೃಷ್ಣ.